ನವೀನ ಒಂದ್ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ಬೇಕು. ಆಯ್ತು ಕೇಳು. ಒಂದ್ ಹುಡ್ಗ ಒಂದ್ ಹುಡ್ಗಿ ಹೋಟ್ಲಲ್ಲಿ ಟೀ ಕುಡಿತಿರ್ತಾರೆ. ಅಯ್ಯೋ ನಾನೇನೋ ಬೇರೆ ಅನ್ಕೊಂಡ್ನಲ್ ಮತ್ತೇನ್ ಟೀ ಕುಡಿಲಾರ್ದೆ ಏನ್ ತಿಂತಾರ? ಆಗ ಹುಡ್ಗಿ ಕೇಳ್ತಾಳೆ ಹುಡ್ಗಂಗೆ ಏನ್ ಓದಿದ್ದೀರಾ ಅಂತ. ಅಲ್ಲ ಅವಳು ಮುಚ್ಕೊಂಡ್ ಟೀ ಕುಡಿಯೋದ್ ಬಿಟ್ಟು ಅವ್ನ್ ಪರ್ಸನಲ್ ಮ್ಯಾಟ್ರ್ ಅವಳಿಗೆ ಯಾಕಂತೆ? ಆಯ್ತು ಅವ್ನ ಏನನ್ನ ಹೇಳು. ಹುಡ್ಗ ಅದಕ್ಕೆ ನಾನ್ ಡಿಗ್ರಿ ಓದಿದ್ದೀನಿ ನೀವೇನ್ ಓದಿದ್ದೀರಾ ಅಂತ ಕೇಳ್ತಾನೆ. ಇವನು ಕೇಳ್ಬಿಟ್ಟ ವಾಪಸ್ಸು. ಚೋದಿ ಮಗ, ಹುಡುಗಿಯರಂದ್ರೆ ಬಿಚ್ಚ ಸಾಯ್ತಾರ. ಅದಕ್ಕೆ ಅವಳೇನಂದ್ಲಂತೆ, ಅದಕ್ಕೆ ಹುಡುಗಿ ಕುಡಿತಿರೋ ಟೀ ಕಪ್ ನ ಉಲ್ಟಾ ಮಾಡಿಟ್ಬಿಟ್ಟು ಹೋಗ್ತಾಳೆ. ಹಾ ಅವಳ ಅಮ್ಮನ್ ಪಿಸಿರಿ ಹಂಗ್ ಮಾಡಿದ್ಲ ಅವಳು? ಹಾಗಿದ್ರೆ ಅವಳು ಏನ್ ಓದಿದಾಳೆ? ಅಲ್ಲಮ್ಮ ಅವಳಿಗೆ ಸಂಸ್ಕಾರನೇ ಇಲ್ಲ ಅಂತಂದ್ರೆ ಅವಳು ಎಜುಕೇಶನ್ ತಗೊಂಡು ಏನ್ ಮಾಡ್ತಿ? ಮಣ್ಣಿಗೆ ಬಂದ್ ಬಿತ್ತು. ಎಷ್ಟೋ ಜನಕ್ಕೆ ಕುಡಿಯಕ್ ನೀರೇ ಇಲ್ಲ ಪ್ರಪಂಚದಾಗ. ಅಂತದ್ದು ಟೀನ ಚೆಲ್ಲಿ ಉಲ್ಟಾ ಡಬ್ಬಕ್ಕೆ ಹೋಗ್ತಾಳಂತಂದ್ರೆ ಅವಳು ಏನಮ್ಮ ಅವಳು? ಕಾಫಿ. ಹಾ ಇರ್ಲಿ ಅಮ್ಮ, ಕಾಫಿ ಇರ್ಲಿ, ಅದು ಲಿಕ್ವಿಡ್ ಅಲ್ಲ. ಟೀ ತರ ಅದನ್ನು ಒಂದು ಲಿಕ್ವಿಡ್ ಅಲ್ಲ. ಕಾಫಿ ಕೂಡ ಫುಲ್ ಕುಡಿಲಿ, ಅದ್ಯಾಕೆ ಚೆಲ್ಬೇಕು? ಎಜುಕೇಟೆಡ್ ಆಗಿ ಆ ತರ ಮಾಡಬಾರ್ದು, ರೈಟ್? ಯಾಕಮ್ಮ ಆ ತರ ಮಾಡ್ತಾರೆ? ಅವ್ರ ಅಪ್ಪ ಅಮ್ಮ ಹೆಂಗ್ ನೋಡ್ಕೊಂಡಾರೆ ಅಂತ ಬರುತ್ತೆ ಮುಂದೆ ಒಂದ್ ಮಾತು. ಬರೀ ಇಂತದೆಯಾ? ಗುಬ್ಬಿ, ಹಾ ಒಂದ್ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡು. ಆಯ್ತು ಕೇಳು. ರಾಜ ರಾಣಿ ಇರ್ತಾರೆ, ಹಾ ಆದ್ರೆ ಅದು ರಾಜ್ಯ ಅಲ್ಲ. ಅದು ರಾಜ್ಯನೇ ಅಲ್ವಾ? ಹಾಗಾದ್ರೆ ಮೋಸ್ಟ್ಲಿ ಅದು ದೇಶ ಇರ್ಬೇಕು. ಹೂ ಬಳ್ಳಿ ಇರುತ್ತೆ, ಆದ್ರೆ ಅದು ತೋಟ ಅಲ್ಲ. ಹೂ ಬಳ್ಳಿ ತೋಟದಲ್ಲೇ ಇರ್ಬೇಕಂತ ಏನಾದ್ರು ರೂಲ್ಸ್ ಐತಾ? ನಾನ್ ಮನೆ ಮುಂದೆ ಹಾಕೊಂತೀನಿ, ನಮ್ ಮನೆ ಹತ್ರನೂ ಐತಿ. ಅಕ್ಷರಗಳಿರುತ್ತೆ, ಅದು ಪುಸ್ತಕ ಅಲ್ಲ. ಏನದು? ಹಾ ನಿಮ್ಮ ಅಜ್ಜಿ ಪಿಂಡ. ಹಲೋ ಗೈಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕಮೆಂಟ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನಾನು ಪಾಪಿ ಕಚಡ, ನನ್ನ ಮಗ ವರ್ಷ ಮಗ. ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ವೆಂಕಿ ಅವ್ರಿಗೆ ಗರ್ಲ್ ಫ್ರೆಂಡ್ ಇದಾರಂತೆ. ಯಾರ ಮಾಂಸೋಳು ನತಾದೃಷ್ಟ ಮೇನಕ್ಕೆ ನಮಗೆ ಗೊತ್ತಿಲ್ಲ. ನಿಜ ಹೇಳು, ಯಾರು ನಿಮ್ ಪ್ರೀತಿಸಿದ ಹುಡುಗಿ? ಶಿಲ್ಪಾ ಗೌಡ. ಓ ಯಾವ ಶಿಲ್ಪಾ ಗೌಡ? ಈ ಟ್ರೋಲ್ ಆಗ್ತಾರಲ್ಲ ಅವ್ರ. ಥೋ ಏನೋ ವೆಂಕಿ, ನೀನು ನಿಂಗೇನೋ ಅನ್ಕೊಂಡ್ಬಿಟ್ಟಿದ್ನಲ್ಲೋ ನಾನು. ಅಲ್ಕಾ ನನ್ ಮಗನೇ, ನಂಗ್ ಡೆವಲಪ್ ಐತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಂಡೇರ್ನೋ ಮುಂಡೇನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ಅದು ಬಿಟ್ಟು ಹೋಗಿ ಎಂತವಳನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿಯಲ್ಲ ಮಾಮ್ಸ್ ನೀನು. ಐ ಫೀಲ್ ಸ್ಯಾಡ್ ಫಾರ್ ಯು ಮ್ಯಾನ್, ಐ ಫೀಲ್ ಸ್ಯಾಡ್ ಫಾರ್ ಯು. ನೀನ್ ಏನೇ ಮಾತಾಡು ನನ್ನ ಬಗ್ಗೆ ಕೆಟ್ಟದಾಗೆ. ಅಲ್ಲ ಮಾಮ್ಸ್, ಕೆಟ್ಟದಾಗ ಏನ್ ಮಾತಾಡ್ತಿಲ್ಲ, ನಿನ್ ಒಳ್ಳೇದು ಕೇಳ್ತಿರೋದು. ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಒಂದ್ ಒಳ್ಳೆ ಹುಡುಗಿ ನೋಡ್ಕೋಬೇಕಾಯ್ತು. ಅದು ಬಿಟ್ಟು ಅವಳನ್ನ ಹೆಂಗೋ ನೀನು? ಅವನ ಹತ್ತೊಂದು ಕೂರಿಸ್ತಾ ಇರ್ತೀನಿ ಇನ್ನು ಮಸ್ತಾಗಿ. ಆಯ್ತು ಬಿಡು, ಹೆಂಗಾದ್ರೂ ಹಾಳಾಗೋಗ್ ನಮ್ಗೇನು. ನಾನು ಹಿಡಿದ್ರೆ ಆಟಕ್ಕೆ, ನೀನ್ ಲೆಕ್ಕಕ್ಕಿಲ್ಲ ನನ್ನ ಸಾಟಿಗೆ. ತಿಕ್ಲು ಬುಲ್ಲಿ ಮೈ ಮೇಲೆ ಶಿವನ್ ಫೋಟೋ ಹಾಕೊಂಡು ಯಾವ್ದಾವ್ದೋ ಪಬ್ಲಿಕ್ ಪಾರ್ಟ್ಸ್ ತೋರ್ಸ್ಕೊಂಡು ಗಲೀಜ್ ಮಾತಾಡೋದ್ ಬಿಟ್ಟು ಸ್ವಲ್ಪ ಏನಾದ್ರೂ ಒಳ್ಳೇದ್ ಮಾತಾಡು ಇವತ್ತಾದ್ರೂ. ನನ್ನ ಮಗನೇ, ನಿನ್ ತಲೆ ಕಿಡ್ನಿದ್ಯಾ? ಆಮೇಲೆ ದರ್ವೇಸಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ. ಅಕ್ಕ ನಾನು ಕಪ್ಪಿದೀನಿ ಅಂತ ಎಲ್ರು ಆಡ್ಕತಾರಕ್ಕ. ಆಡ್ಕೊಳ್ಳಿ ಬಿಡು. ನಮ್ ಹುಡ್ಗಿರ್ಗೆ ಪಾರ್ಲೆಜಿಗಿಂತ ಓರಿಯೋ ಬಿಸ್ಕೆಟ್ ಜಾಸ್ತಿ ಇಷ್ಟ. ಯಾಕೆ? ಓರಿಯೋ ಬಿಸ್ಕೆಟ್ ಅಲ್ಲಿ ವೈಟ್ ಕ್ರೀಮ್ ಜಾಸ್ತಿ ಇರುತ್ತಂತನಾ? ಅಂದ್ರೆ ಓರಿಯೋ ಬಿಸ್ಕೆಟ್ ಅಲ್ಲಿ ಆ ವೈಟ್ ಕಲರ್ ಲೇಯರ್ ಇರುತ್ತಲ್ಲ, ಜಾಸ್ತಿ ಇರುತ್ತಂತ ಹೇಳ್ದೆ ಗುರುಜಿ. ಲಿಫ್ಟ್ ಕಿಸ್ ಆಗತ್ತೆ ಒಳಗಡೆ, ಹೊರಗಡೆ ಬಂತೆಲ್ಲ ಕಣ ಗೊತ್ತಿಲ್ಲ. ಇವನ್ ಯಾರು ಗುರು? ಹೇತ್ ಮುಕ್ಳಿ, ನಾನೇನೋ ಮಾತಾಡಕ್ ಕುಂತೀನಿ, ಇವನ್ ಒಳಗ್ ಹೋಗೋದು ಹೊರಗ್ ಬರೋದ್ ಮಾತಾಡಕ್ ಕುಂತಾನಲ್ಲ. ಲಿಫ್ಟ್ ಕಿಸ್ ಆಗತ್ತೆ ಒಳಗಡೆ, ಹೊರಗಡೆ ಬಂತ ಇಲ್ಲ ನಾನು ನೋಡಿಲ್ಲ. ಅಯ್ಯೋ, ಸಿಕ್ಕಿದ್ ಚಾನ್ಸ್ ಅಂತ ಕಣ್ ತಕ್ಕೊಂಡ್ ನೋಡೋದಲ್ವಾ? ಏನ್ ಮಾಡ್ತಿದ್ರಿ ಅವಾಗ? ನಾನು ಒಳ್ಳೆ ಪೀಕಲ್ ಇದೆ. ನಾನು ಓ ಹಂಗ, ಒಳ್ಳೆ ಪೀಕಲ್ ಇದ್ರ ಅವಾಗ? ತುಂಬಾ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಹಲವಾರು ಚಾನಲ್, ದೊಡ್ಡ ಚಾನಲ್. ಓ ದುಡ್ಡು ಗಿಟ್ ಕೇಳಿದ್ರ ನೋಡಕ ಪೀಕಲ್ ಇದ್ದೆ ಅಂತ? ನನ್ನ ಪೇಮೆಂಟ್ ಅನ್ನು ನಾನು ಕೇಳಿದೆ. ಓ ಎಷ್ಟ್ ಕೇಳಿದ್ರಿ? ಸುದೀಪ್ ಸರ್ ಲೆವೆಲ್ ಕೇಳಿದ್ದೆ. ಹುಲಿ ಗುರು ನೀನು, ಹುಲಿ. ಇವನ್ ಹೆಂಗಪ್ಪ ಅಂತಂದ್ರೆ ಕೇಳಿಸ್ಕೊಳ್ಳೋರಿದ್ರೆ ಕಿವಿಲೇ ಹುಚ್ಚ ಹೋಯ್ತಾರೆ ಅಂತಾರಲ್ಲ, ಅಂತ ಮಹಾನ್ ಭಾವ ಇವನು. ಲೆಜೆಂಡ್. ಜೀವನ ಪೂರ್ತಿ ಬಿಲ್ಡಪ್ ಅಲ್ಲಿ ಕಳೆಯೋದೇ ಆಗೋಯ್ತು. ಯಾಕಂದ್ರೆ ಮಕ್ಕಳಲ್ಲ, ಬೋಳಿ ಮಕ್ಕಳು ನಾವು, ಅದಕ್ಕೆ ಹಂಗೆ. ಬರ ಶುಕ್ರವಾರ 10 ಗಂಟೆ ಮ್ಯಾಗ ಡೇಟ್ ಟು ಟೈಮ್ ಎಲ್ಲ ಚೆನ್ನಾಗೈತಂತ ಅವತ್ತೇ ಫಿಕ್ಸ್ ಮಾಡ್ತೀನಿ ನಾನು. ಪ್ರತಿಯೊಂದು ನಿಂದೆ. ಯಾಕ ಟೆನ್ಷನ್ ತಗೊಳಕ್ ಹೋಗ್ಬೇಡ ನೀನು. ನಮ್ಮ ಮನೆಗ್ ಮಿಂಡ್ರಿ ಗುಟ್ಟಿದ್ ರೊಕ್ಕ ಐತಿ. 5 ರೂಪಾಯಿ ವಿಮಲ್ಲಿಂದ ಹಿಡ್ದ 500 ರೂಪಾಯಿ ಊಟ ಮಟ್ಟ ಎಲ್ಲ ನಂದೆ. ಎಂಟ್ರಿ ನನ್ನ ಒಬ್ಬಂದೆ. ಆಯ್ತಕ್ಕ. ಸಾರಿ ಆಯ್ತಣ್ಣ. ಲಾಡ ಐತ್ಯಾ? ಮೀಟ್ರ್ ಐತಾ? ಅಯ್ಯೋ ಅಕ್ಕ, ಕ್ಷಮಿಸ್ಬಿಡು ನನ್ನ ಹತ್ರ ಮೀಟರ್ ಇಲ್ಲ, ಆದ್ರೆ ಅಗ್ಲ ಪಿನ್ನಿನ ಚಾರ್ಜರ್ ಐತ್ ನೋಡು. ಯಾರಾದ್ರೂ ನಮ್ನು ಪಟಾಯಿಸ್ಕೊಳ್ಳಿ, ನಾವೇನ್ ಟೆರರಿಸ್ಟಾ? ಸುಂದ್ರಿಕೆ. ಆಯ್ತು ಹೇಳಮ್ಮ, ಹೆಂಗಿರ್ಬೇಕು ನಿನಗೆ ಹುಡುಗ? ಕರೆಂಟ್ ಜೊತೆಗೆ ಕಬಡ್ಡಿ ಆಡೋ ಕದೆ ಮನು ಬೇಕು.
ಕರೆಂಟ್ ಜೊತೆ ಕಬಡ್ಡಿ ಆಡ ಕದಿಮ ಯಾವಂದನ ಪ್ರಾಣ ಗಿಣ ತಗೊಂಡಿದ್ದೆ ಕರೆಂಟ್ ಮುಟ್ಟಕ್ಕಾಗಲ್ಲ ಈಕಿ ಕಬಡ್ಡಿ ಆಡನ್ ಬೇಕಂತೆ. ಆದ್ರೂ ಒಬ್ಬನ ಅದನ್ ಟೆನ್ಷನ್ ತಗೋಬೇಡ, ಇಲ್ಲೆದಾನೊಬ್ಬನ. ಇವನೇ ನೋಡು ನಿನ್ನ ಸುರಸುಂದರಂಗ ಹಿಡಿತನ್ ಮೂಲೆಗಿರೋ ಅಲ್ಲಿ. ಹಾಯ್ ಎಲ್ರು ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ರವಿ ಸಿಂಗರ್ ಕುಮಟಾಚ್ವಿ ಅಂಕೋಲ. ನಾನು ಮೈಕಲ್ ಜಾಕ್ಸನ್ ಕುಮಾರ ಥೈಲ್ಯಾಂಡ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಚೆನ್ನಾಗಿರಿ, ನಗ್ತೀರಿ, ಖುಷಿಯಾಗಿರಿ. ಹ್ಯಾಪಿ ನ್ಯೂ ಇಯರ್. ಅಣ್ಣ ಹೇಳೇನಂದ್ರೆ ಖುಷಿಯಾಗಿರ್ಬೇಕು ನಾವು ಈ ವರ್ಷ, ಗೊತ್ತಾಯ್ತಾ? ನಮಗೆಲ್ಲ ಗೊತ್ತಾಗೋಯ್ತು. ಹೊಸ ಸಾಂಗ್ ಹಾಡಿದೆ, ನಿಮ್ಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾಟ್ ಮಾಡಿ. ಚಾಟ್ ಮಾಡೋದೇನು, ವಿಡಿಯೋ ಕಾಲೇ ಮಾಡ್ತೀವಿ. ಫಸ್ಟ್ ಹಾಡಾಡು. ನಾನೇ ಸ್ವಂತ ಬರ್ತು ಹೊಸ ವರ್ಷದ್ದು. ನೀನೊಂಥರ ಮಲ್ಟಿ ಟ್ಯಾಲೆಂಟ್ ಗುರು. ಆಯ್ತು ಹಾಡಾಡು ಕೇಳಿ. ಹಾ, ನಿಮಗೆ ಕಣ್ಮುಂದೆ ಹಾಡ್ತೀನಿ. ಇಷ್ಟವೇ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾಟ್ ಮಾಡಿ. ಲೋ ಮಚ್ಚಿ ಎಲ್ಲ ಮಾಡ್ತೀವಿ, ಫಸ್ಟ್ ಹಾಡಾಡು ಬಾಯ್ ತೆಗೆದು. 3 days later. ಟಿನ್ ಡಿಡಿ ಟಿನ್ ಟಿನ್ ಡಿಡಿ ಟಿನ್ ಟಿನ್ ಡಿಡಿ ಟಿನ್ ಟಿಟಿ ಟಿನ್ ಟಿನ್ ಡಿಡಿ ಟಿನ್ ಟಿನ್ ಡಿಡಿ ಟಿನ್ ಟಿಟಿ ಟಿನ್ ಟಿನ್ ಡಿಡಿ ಟಿನ್ ಟಿಟಿ ಟಿನ್ ಟಿನ್ ಡಿಡಿ ಟಿನ್ ಟಿಟಿ ಟಿನ್ ಡಿಡಿ. ನೀನ್ ಟಿನ್ ಮುಕ್ಕಳಾಗ್ ಟ್ರೆನ್ ಟ್ರೆನ್ ಅಂತ ಆರ್ ನೋಡಿ ಆ ಮುಂದಾಡಲೆ ಸಾಕು. ಟಿನ್ ಬಿಟ್ಟು ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಹೊಸ ವರ್ಷ ಬಂದ ಹೋಯ್ತು. ಎಲ್ಲಿಗೆ ಹೋಗತ್ತಲ್ಲಿ ಅದು ಬಂದು ಇವಾಗಿನ ಬಂದತದು. ಹೊಸ ಪಾರ್ಟಿ ಮಾಡು ಬಂತು. ಪಾರ್ಟಿ ಅಲ್ಲದು ಪಾರ್ಟಿ. ಹೊಸ ವರ್ಷ ಬಂದು ಹೋಯ್ತು, ಹೊಸ ಪಾರ್ಟಿ ಮಾಡುವಂತು. ಹೊಸ ಕೊರೋನಾ ಸ್ಟಾರ್ಟ್ ಆಗೋಯ್ತು, ಏನ ಮಾಡಲಿ? ಹಾ, ಹೇತ್ಬೋಗ್ ಹೋಗಿ ಫಸ್ಟ್. ಲೋ ಸಂಗೀತದ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಮೊಬೈಲ್ ಐತಂತ ಕ್ಯಾಮ್ರಾನ ಆನ್ ಮಾಡಿ ವಿಡಿಯೋ ಮಾಡ್ಕೊಂಡು ಸಿಕ್ಕ ಪಕ್ಕಿದ್ನೆಲ್ಲ ಕಿರ್ಚಾಡ್ಕೊಂಡು ಅಪ್ಲೋಡ್ ಮಾಡ್ತಿರಲ್ರು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಬೇಬಿ ನನ್ಗೊಂದು ಐಫೋನ್ ಕೊಡ್ಸ್ತೀಯಾ? ನಂಗೂ 2 ಮಕ್ಳು ಬೇಕು, ಕೊಡ್ತೀಯಾ? ಲೋ ನಿಮ್ ತಮ್ಮ ಎದ್ ನಿಂತ್ಕೊಂತಾನ ಇಲ್ಲ ಅಂತ ಫಸ್ಟ್ ಮುಟ್ ನೋಡ್ಕೊಳ್ಳೋ. ಯಾವ ಗುರು ಇವೆಲ್ಲ? ಇವನೇ ಒಂದ್ ಚಿಕ್ಕ ಮಗು, ಇವನಿಗೆ 2 ಚಿಕ್ಕ ಮಕ್ಳು ಬೇಕಂತ. ಮತ್ತೆ ಏನ್ ಕಾಲ ಬಂತ್ ಗುರು? ಚಡ್ಡಿ ಹಾಕೊಂಡ್ ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಅದು ಬಿಚ್ಚಿ ಮಾಡೋ ಕೆಲ್ಸಗಳ ಬಗ್ಗೆ ಓಪನ್ ಆಗಿ ಮಾತಾಡ್ತಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು. ಇವ್ರನ್ನ ಹೆಂಗ್ ಗುರು ಮಕ್ಕಳನ್ನೋದು? ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಮಕ್ಳು ಮಾಡೋದೇ ಚಂದ ಅಲ್ವಾ? ಉಪ್ಪು ಖಾರ ಹುಳಿ ಹುಡುಕೊಂಡು ಭಾರತಕ್ಕೆ ಬಂದಿರೋ ನಿಮಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಅದನ್ನ ಬೆಳೆಸ್ಕೊಂಡು ತಿನ್ನೋರು ನಾವು. ಲೋ ನೀನ್ ಎಷ್ಟೇ ಶ್ರದ್ಧೆ ಭಕ್ತಿ ಗಾಂಭೀರ್ಯತನದಿಂದ ಈ ಡೈಲಾಗ್ ಹೊಡಿತಿದ್ರು, ಅವಳು ನಿನ್ನ ಒಳ್ಳೆ ಕಾಮಿಡಿ ಪೀಸ್ ತರ ನೋಡ್ಕೊಂಡು ನಗ್ತೋಳ್ ನೋಡು. ಹಂಗಂತೇಳಿ ನಾನ್ ನಿಂಗೆ ಅಪ್ರಿಶಿಯೇಟ್ ಮಾಡ್ತಿಲ್ಲ, ನೀನ್ ದೊಡ್ಡ ಹೀರೋ ಮೆಟೀರಿಯಲ್ ಅಂತ. ನೀನ್ ಕಾಮಿಡಿ ಪೀಸ್. ಅವಳು ಸ್ಮೈಲ್ ಅಲ್ಲಿ ನಿಂಗೆ ಪ್ರೂವ್ ಮಾಡ್ತಿದ್ದಾಳ ಅಷ್ಟೇ. ಏನ್ ಗೊತ್ತಾ, ಗರ್ಲ್ಸ್ನಾಗ್ಲಿ ಕ್ರಶ್ನಾಗ್ಲಿ ಇಂಪ್ರೆಸ್ ಮಾಡೋಕ್ಕೆ ಬೇಕಾಗಿರೋಂಥ 3 ಇಂಪಾರ್ಟೆಂಟ್ ಥಿಂಗ್ಸ್. ಫಸ್ಟ್, ಸಾಕ್ ಮಾಡಮ್ಮ, ಯಾವ 3 ಮಣ್ ಥಿಂಗ್ಸು ಬೇಕಾಗಿಲ್ಲ ಫ್ರೆಂಡ್ಸ್. ರೊಕ್ಕ ಇರ್ಬೇಕು ನಿಮ್ ಜೋಬ್ನಾಗ ಅಷ್ಟೇ. ಕ್ರಶು ಇಂಪ್ರೆಸ್ ಆಗ್ತಾಳ, ಅವ್ರ ರಮ್ಮನ್ನು ಇಂಪ್ರೆಸ್ ಆಗ್ತಾಳ. ಎಂಡ್ ಆಫ್ ದ ಡೇ ರೊಕ್ಕ ಇರ್ಬೇಕಷ್ಟೇ. ಸಂಪಾದನೆ ಮಾಡು, ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ವಾವ್, ವೈನಿ ಈ ವಯಸ್ಸಾಗು ಎಷ್ಟು ಚಂದ ಡ್ಯಾನ್ಸ್ ಅಲ್ಲೋ ಇದು. ಪಿಟ್ಸ್ ಅಂದ್ರೆ ಬಾಯಾಗ ಬುರುಗ್ ಬರ್ತೈತಿ. ದೆವ್ ಹಿಡ್ಕೊಂಡ್ರು ನಾವು ಕೂದ್ಲ ಬಿಚ್ಕೊಂಡ್ ಕುಣಿತಾರ. ಮತ್ತೆ ಏನಿದು? ಮೋಸ್ಟ್ಲಿ ಹೇಳಕ್ ಏನಾದ್ರು ಅರ್ಜೆಂಟ್ ಆಯ್ತಾ ಹೆಂಗ? ಸೊ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಆನ್ಸರ್ ಹೇಳಿ, ಆಯ್ತಾ? ಆಯ್ತು ಬಿಡು. ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನೋ ಹೊಸದಾಗಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಶೇರ್ ಲೈಕ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಮ ಅಪ್ಪಂದಿಲ್ಲ, ನಮ್ಮ ಅಪ್ಪಂದಿಲ್ಲ, ಗೌರ್ಮೆಂಟ್ ಅದ. ನಿಮ್ಮ ಅಪ್ಪಂದಿಲ್ಲ, ಲೈನ್ ಸರಿ ಕುಂಡಿ ಹರ್ಸ್ಕೋಬೇಕಿಲ್ಲಿ. ವಾಂಕಂದಿ ಸುಮ್ ತುಂಬ್ಕೋ. ಈಗ ತುಂಬ್ಕೊಂಬನ್ನ ನನಗೆ ತಗೊಂಬಂದು ಹ್ಯಾಂಗ ಬಂದಂಗ ಹಂಗ ತುಂಬ್ಕೋತಾನ.